ಹಾಯ್, ಎಲ್ಲರಿಗೂ ನಮಸ್ಕಾರ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದಂತಹ 100 ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ 100 ಪ್ರಶ್ನೆಗಳು ಈ ಹಿಂದೆ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವಾರು ಬಾರಿ ರಿಪೀಟ್ ಆಗಿವೆ. ಹೀಗಾಗಿ ಕರ್ನಾಟಕ ವಿಷಯಕ್ಕೆ ಸಂಬಂಧಿಸಿದಂಥ ಅತ್ಯಂತ ಪ್ರಮುಖವಾದಂಥ 100 ಸಾಮಾನ್ಯ ಅಧ್ಯಯನದ ಪ್ರಶ್ನೆಗಳನ್ನು ಆಯ್ದುಕೊಳ್ಳಲಾಗಿದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಯಾವುದೆಂದು ಕೇಳಿದ್ದಾರೆ. ಇದನ್ನು ಹಲವಾರು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸೊ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ಮರುನಾಮಕರಣ ಮಾಡಿದಂಥ ವರ್ಷ ಯಾವುದಪ್ಪ ಅಂದರೆ 1973 ನವೆಂಬರ್ 1ರಂದು. 1973 ನವೆಂಬರ್ 1ರಂದು ಡಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದರು. ಇವರ ಕಾಲದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ಮರುನಾಮಕರಣ ಮಾಡಲಾಯಿತು. 1956ರಲ್ಲಿ ಕರ್ನಾಟಕ ರಾಜ್ಯವನ್ನು ವಿಶಾಲ ಮೈಸೂರು ರಾಜ್ಯ ಎಂದು ಕರೆಯಲಾಗ್ತಿತ್ತು. ಮುಂದೆ 1973 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ಮರುನಾಮಕರಣ ಮಾಡಲಾಯಿತು. ಈ ಕರ್ನಾಟಕವೆಂದು ಮರುನಾಮಕರಣ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಡಿ ದೇವರಾಜ ಅರಸು. ಆದರೆ ರಾಜ್ಯಪಾಲರು ಯಾರಾಗಿದ್ದಾರೆ ಅಂತ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಆ ಸಮಯದಲ್ಲಿ ರಾಜ್ಯಪಾಲರಾಗಿದ್ದವರು ಯಾರಪ್ಪ ಅಂದರೆ ಮೋಹನ್ ಲಾಲ್ ಸಿಸೋಡಿಯಾ. ನೆಕ್ಸ್ಟ್ ಅದೇ ರೀತಿಯಾಗಿ ನಮ್ಮ ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎನ್ನುವಂಥ ಹೆಸರನ್ನು ನೀಡಿದಂತಹ ಸಾಹಿತಿ ಯಾರು ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರನ್ನು ನೀಡಿದಂಥ ಸಾಹಿತಿ ಚದುರಂಗ ಎನ್ನುವಂಥ ಸಾಹಿತಿ ಹೆಸರು ಕೊಡ್ತಾರೆ. ಚದುರಂಗ ಇವರು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎನ್ನುವಂಥ ಒಂದು ಹೆಸರನ್ನು ನಾಮಕರಣ ಮಾಡಬೇಕಂತ ಡಿ ದೇವರಾಜ ಅರಸರಿಗೆ ಒಂದು ಸಲಹೆಯನ್ನು ನೀಡ್ತಾರೆ. ಅವರ ಸಲಹೆ ಪ್ರಕಾರ 1973 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ನೆಕ್ಸ್ಟ್ ಕ್ವೆಶನ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಎನ್ನುವಂಥ ಪ್ರಶ್ನೆ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ. ಹಾಗಾದರೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗಿದ್ದು ಯಾವಪ್ಪ ಅಂದರೆ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗ್ತೈತೆ. ಇದರ ಕೇಂದ್ರ ಕಚೇರಿ ಇರುವುದು ಬೆಂಗಳೂರಿನಲ್ಲಿದೆ. ನೆಕ್ಸ್ಟ್ ಕ್ವೆಶನ್, ತಾಳಿಕೋಟಿ ಕದನ ನಡೆದಂಥ ವರ್ಷ ಯಾವುದು ಎನ್ನುವಂಥ ಪ್ರಶ್ನೆ ಇದೆ. ತಾಳಿಕೋಟಿ ಕದನ ಯಾವುದರ ಅಂತ್ಯಕ್ಕೆ ಕಾರಣವಾಯಿತು? ತಾಳಿಕೋಟಿ ಕದನವು ಬಹುಮನಿ ಸುಲ್ತಾನರ ಹಾಗೂ ವಿಜಯನಗರ ಸಾಮ್ರಾಜ್ಯದ ಮಧ್ಯೆ 1565ರಲ್ಲಿ ನಡೀತೈತಿ. ತಾಳಿಕೋಟಿ ಕದನ ನಡೆದಂಥ ವರ್ಷ 1565. ಈ ಒಂದು ತಾಳಿಕೋಟಿ ಕದನ ನಂತರ ವಿಜಯನಗರ ಸಾಮ್ರಾಜ್ಯವು ಪತನವಾಗ್ತೈತಿ. ಈ ತಾಳಿಕೋಟಿ ಕದನ ನಡೆದಂಥ ವಿಜಯನಗರದ ಯಾವ ಒಂದು ಮನೆತನ ಆಳ್ವಿಕೆ ನಡೆಸುತ್ತಿದೆ ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ತುಳುವ ಮನೆತನವು ಈ ತಾಳಿಕೋಟಿ ಕದನ ನಡೆದಂಥ ಸಂದರ್ಭದಲ್ಲಿ ಆಳ್ವಿಕೆಯನ್ನು ಮಾಡ್ತಿತ್ತು. ನೆಕ್ಸ್ಟ್ ಕ್ವೆಶನ್, ಕವಿರಾಜ ಮಾರ್ಗ ಎನ್ನುವಂಥ ಪುಸ್ತಕವನ್ನು ಬರೆದವರು ಯಾರು ಎಂದು ಕೇಳಿದ್ದಾರೆ. ಕವಿರಾಜ ಮಾರ್ಗ ಎನ್ನುವಂಥ ಪುಸ್ತಕವನ್ನು ಬರೆದವರು ಒಂದನೇ ಅಮೋಘ ವರ್ಷನ ಆಸ್ಥಾನದಲ್ಲಿದ್ದಂಥ ಶ್ರೀ ವಿಜಯ ಎನ್ನುವಂಥ ಕವಿ ಕವಿರಾಜ ಮಾರ್ಗ ಎನ್ನುವಂಥ ಕೃತಿಯನ್ನು ಬರೀತಾರೆ. ನೆಕ್ಸ್ಟ್ ಕ್ವೆಶನ್, ಸಂಗಮ ಯುಗದಲ್ಲಿ ದಕ್ಷಿಣ ಭಾರತದೊಂದಿಗೆ ವ್ಯಾಪಾರ ಮಾಡುತ್ತಿದ್ದ ರೋಮನ್ನರು ಅಗಸ್ಟಸ್ ದೇವಾಲಯವನ್ನು ಎಲ್ಲಿ ನಿರ್ಮಿಸಿದ್ದಾರೆ ಎನ್ನುವಂತಹ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮುಜರೀಸ್. ಸಂಗಮ ಯುಗ ಅಂದರೆ ತಮಿಳು ಸಾಹಿತ್ಯದಲ್ಲಿ ಸಂಗಮ ಯುಗ ಬರುತ್ತದೆ. ಈ ಒಂದು ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ವ್ಯಾಪಾರ ಮಾಡುತ್ತಿದ್ದ ರೋಮನ್ನರು ಅಗಸ್ಟಸ್ ದೇವಾಲಯವನ್ನು ಮುಜರೀಸ್ ಎನ್ನುವಂಥ ಸ್ಥಳದಲ್ಲಿ ನಿರ್ಮಿಸಿದರು. ನೆಕ್ಸ್ಟ್ ಕ್ವೆಶನ್, ಕೃಷ್ಣ ದೇವರಾಯನು ತನ್ನ ವಿಜಯದ ನೆನಪಿಗಾಗಿ ನಿರ್ಮಿಸಿದ ಬಾಲಕೃಷ್ಣ ದೇವಾಲಯ ಯಾವ ಸ್ಥಳದಲ್ಲಿದೆ ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಒರಿಸ್ಸಾ. ನೆಕ್ಸ್ಟ್ ಕ್ವೆಶನ್, ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ವರ್ಷ 1915. ಈ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದವರು ಎಚ್ ವಿ ನಂಜುಂಡಯ್ಯ. ನೆಕ್ಸ್ಟ್ ಕ್ವೆಶನ್, ಬಿಜಾಪುರದ ಆದಿಲ್ ಶಾ ರಾಜ್ಯದ ಸ್ಥಾಪಕರು ಯಾರು ಅಂತ ಪ್ರಶ್ನೆ ಇದೆ. ಬಿಜಾಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕರು ಯೂಸುಫ್ ಆದಿಲ್ ಶಾಹಿ. ಇವರು ಬಿಜಾಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕರಾಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ಒಂದು ವರ್ಷದಲ್ಲಿ ಸ್ಥಾಪನೆ ಆಗಿತ್ತು ಎಂದು ಪ್ರಶ್ನೆ ಕೇಳಿದರೆ ಇದು 1915. ನೆಕ್ಸ್ಟ್, ಗಣಿತ ಸಾರ ಸಂಗ್ರಹ ಎನ್ನುವಂಥ ಪುಸ್ತಕವನ್ನು ಬರೆದವರು ಯಾರು? ಇವರು ಮಹಾವೀರಾಚಾರ. ಗಣಿತ ಸಾರ ಸಂಗ್ರಹ ಎನ್ನುವಂಥ ಒಂದು ಪುಸ್ತಕವನ್ನು ಬರೀತಾರೆ. ನೆಕ್ಸ್ಟ್, ಜೋಗ ಜಲಪಾತವು ಯಾವ ನದಿಗೆ ನಿರ್ಮಿಸಲಾಗಿದೆ ಎನ್ನುವಂಥ ಪ್ರಶ್ನೆ ಇದೆ. ಜೋಗ ಜಲಪಾತ ತಾವೆಲ್ಲರೂ ಸಹ ನೋಡಿರುವಂಥ ಒಂದು ಪ್ಲೇಸ್ ಆಗಿದೆ. ಜೋಗ ಜಲಪಾತ ಇದನ್ನು ಶರಾವತಿ ನದಿಗೆ ಶಿವಮೊಗ್ಗದಲ್ಲಿ ನಿರ್ಮಿಸಲಾಗಿದೆ. ನೆಕ್ಸ್ಟ್ ಕ್ವೆಶನ್, ಪಟ್ಟದ ಕಲ್ಲಿನ ಸ್ಮಾರಕಗಳನ್ನು ಯಾವ ರಾಜವಂಶದವರು ನಿರ್ಮಿಸಿದರು ಎನ್ನುವಂಥ ಪ್ರಶ್ನೆ ಇದೆ. ಈ ಪಟ್ಟದ ಕಲ್ಲಿನ ಸ್ಮಾರಕಗಳನ್ನು ನಿರ್ಮಿಸಿದವರು ಚಾಲುಕ್ಯರು ಪಟ್ಟದ ಕಲ್ಲಿನ ಸ್ಮಾರಕಗಳನ್ನು ನಿರ್ಮಿಸಿದರು. ನೆಕ್ಸ್ಟ್ ಕ್ವೆಶನ್, ಹಂಪಿಯಲ್ಲಿರುವಂತಹ ವಿರೂಪಾಕ್ಷ ದೇವಾಲಯವನ್ನು ಯಾವ ಆಡಳಿತಗಾರನ ಅಡಿಯಲ್ಲಿ ನಿರ್ಮಿಸಲಾಯಿತು ಎನ್ನುವಂಥ ಪ್ರಶ್ನೆ ಇದೆ. ಹಂಪಿಯಲ್ಲಿರುವಂತಹ ವಿರೂಪಾಕ್ಷ ದೇವಾಲಯವನ್ನು 2ನೇ ದೇವರಾಯನ ಆಡಳಿತ ಕಾಲಾವಧಿಯಲ್ಲಿ ನಿರ್ಮಿಸಲಾಯಿತು. ಈ 2ನೇ ದೇವರಾಯನಿಗೆ ಪ್ರೌಢ ದೇವರಾಯ ಹಾಗೂ ಗಜಬೇಂಟೆಗಾರ ಎನ್ನುವಂಥ ಬಿರುದನ್ನು ಸಹ ನೀಡಲಾಗಿದೆ. ನೆಕ್ಸ್ಟ್ ಕ್ವೆಶನ್, ಕೃಷ್ಣ ದೇವರಾಯ ಇವರು ಸಂಸ್ಕೃತದಲ್ಲಿ ಬರೆದಂಥ ಒಂದು ಕೃತಿ ಯಾವುದು ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲ ಚರಿತ. ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನ ಯಾವ ರಾಜನು ಗೊಂಡ ರಾಜ ನರಸಿಂಗರಾಯ್ ಅವರನ್ನು ಸೋಲಿಸಿದನು ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ತಾಜ್ ಉದ್ ದಿನ್ ಫಿರೋಜ್ ಶಾಹಿ. ನೆಕ್ಸ್ಟ್ ಕ್ವೆಶನ್,
ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಂಪಿ ಸ್ಮಾರಕಗಳು ಈ ಹಿಂದೆ ಬಳ್ಳಾರಿ ಜಿಲ್ಲೆಯಲ್ಲಿದ್ದು ಪ್ರಸ್ತುತ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರ್ತವೆ. ಹಂಪಿ ಸ್ಮಾರಕಗಳು ಇವು ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರ್ತವೆ. ನೆಕ್ಸ್ಟ್ ಕ್ವಶನ್, ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಮೊದಲ ವ್ಯಕ್ತಿ ಯಾರು ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಕುವೆಂಪು ಅವರಿಗೆ ಕನ್ನಡ ಭಾಷೆಗೆ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದನ್ನು ಸಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಳಷ್ಟು ಬಾರಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ಗಗನ್ ಮಹಲ್ ವಾಸ್ತುಶಿಲ್ಪದ ವೈಭವಕ್ಕೆ ಕಾರಣ ಯಾರು ಅಂತ ಕೇಳಿದ್ದಾರೆ. ಗಗನ್ ಮಹಲ್ ಇದು ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರುತ್ತಿದೆ. ಇದನ್ನು ಆದಿಲ್ ಶಾಹಿ ಮಂಟನ್ದವರು ನಿರ್ಮಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್, ವಿಜಯನಗರದ ಸೇನಾ ಇಲಾಖೆಯನ್ನು ಏನೆಂದು ಕರೆಯಲಾಗುತ್ತಿತ್ತು. ವಿಜಯನಗರದ ಸೇನೆಯ ಒಂದು ಇಲಾಖೆಯನ್ನು ಏನೆಂದು ಕರೆಯಲಾಗುತ್ತಿತ್ತು ಎಂದು ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕಂದಾಚಾರ ಎಂದು ವಿಜಯನಗರ ಸಾಮ್ರಾಜ್ಯ ಸೇನಾ ಇಲಾಖೆಯನ್ನು ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದಲ್ಲಿ ಸ್ವಾತಂತ್ರ್ಯ ವೃಕ್ಷವನ್ನು ಯಾವ ಒಂದು ವರ್ಷದಲ್ಲಿ ನೆಟ್ಟನು ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 1794. ನೆಕ್ಸ್ಟ್, ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ವರ್ಷ. ಇದು 1915ರಲ್ಲಿ ಬೆಂಗಳೂರಿನಲ್ಲಿ ನಡೆದಿದೆ. ಮೊದಲನೇ ಕನ್ನಡ ಸಾಹಿತ್ಯ ಸಮ್ಮೇಳನದು. ಇದರ ಅಧ್ಯಕ್ಷತೆಯನ್ನು ವಹಿಸಿದವರು HV ನಂಜುಂಡಯ್ಯ. ನೆಕ್ಸ್ಟ್ ಕ್ವೆಶನ್, ಪಾರ್ವತಿ ದೇವಸ್ಥಾನ ಯಾವ ಸ್ಥಳದಲ್ಲಿದೆ ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಚಿದಂಬರಂ. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕದಲ್ಲಿರುವಂಥ ಪ್ರಸ್ತುತ ಒಟ್ಟು ಜಿಲ್ಲೆಗಳ ಸಂಖ್ಯೆ 31ನೇ ಜಿಲ್ಲೆ ವಿಜಯನಗರ ಜಿಲ್ಲೆಯಾಗಿದೆ. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎನ್ನುವಂತಹ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನವೆಂಬರ್ 1. ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ದಿನವನ್ನಾಗಿ ಆಚರಿಸಲಾಗುತ್ತದೆ. ನೆಕ್ಸ್ಟ್, ಶ್ರೀನಿವಾಸ ಎಂಬುದು ಯಾವ ಪ್ರಸಿದ್ಧ ಲೇಖಕರ ಕಾವ್ಯನಾಮವಾಗಿದೆ ಎನ್ನುವಂತಹ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ MV ಅಯ್ಯಂಗಾರ್ ಇವರ ಪ್ರಸಿದ್ಧ ಕಾವ್ಯನಾಮ ಯಾವುದಪ್ಪ ಅಂದರೆ ಶ್ರೀನಿವಾಸ್. ನೆಕ್ಸ್ಟ್ ಕ್ವೆಶನ್, ಶಾತವಾಹನರ ಕಾಲದಲ್ಲಿ ಪಟ್ಟಣದ ಆಡಳಿತ ಯಾರ ಕೈಯಲ್ಲಿತ್ತು ಎಂದು ಪ್ರಶ್ನೆ ಕೇಳಿದರೆ. ಶಾತವಾಹನರ ಕಾಲದಲ್ಲಿ ಪಟ್ಟಣದ ಆಡಳಿತವು ನಿಗಮ ಸಭಾದ ಕೈಯಲ್ಲಿತ್ತು. ಶಾತವಾಹನರ ಮಂಥನದ ಮೇಲೆ ಸಹ ಪರೀಕ್ಷೆಯಲ್ಲಿ ಭಾಳಷ್ಟು ಬಾರಿ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಕ್ವೆಶನ್, ಪರ್ಷಿಯನ್ ರಾಯಭಾರಿಯಾದಂಥ ಅಬ್ದುಲ್ ರಜಾಕ್ ಇವರು ವಿಜಯನಗರ ಸಾಮ್ರಾಜ್ಯಕ್ಕೆ ಯಾವ ಒಬ್ಬ ದೊರೆಯ ಕಾಲದಲ್ಲಿ ಭೇಟಿಯನ್ನು ನೀಡಿದರು ಎಂದು ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ದೇವರಾಯ. ನೆಕ್ಸ್ಟ್, ಕರ್ನಾಟಕದ ಯಾವ ಸ್ಥಳವನ್ನು ದಕ್ಷಿಣದ ಚಿರಾಪುಂಜಿ ಎಂದು ಕರೆಯಲಾಗುತ್ತದೆ. ಕರ್ನಾಟಕದ ಯಾವ ಸ್ಥಳವನ್ನು ದಕ್ಷಿಣದ ಚಿರಾಪುಂಜಿ ಎಂದು ಕರೆಯಲಾಗುತ್ತದೆ ಎಂದು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಗುಂಬೆ. ನೆಕ್ಸ್ಟ್ ಕ್ವೆಶನ್, ಕನ್ನಡದ ಮೊದಲ ನಾಟಕವಾದಂಥ ಮಿತ್ರವಿಂದ ಗೋವಿಂದವನ್ನು ಬರೆದವರು ಯಾರು ಎಂದು ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಿಂಗರಾರ್ಯ. ನೆಕ್ಸ್ಟು, ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿದವರು ಯಾರು ಎಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ RS ದೇಶಪಾಂಡೆ. ನೆಕ್ಸ್ಟ್, ಬಹುಮನಿ ಸಾಮ್ರಾಜ್ಯ ಯಾವ ಒಂದು ವರ್ಷದಲ್ಲಿ ಪತನಗೊಂಡಿತ್ತು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 1482ರಲ್ಲಿ ಬಹುಮನಿ ಸಾಮ್ರಾಜ್ಯವು ಪತನಗೊಂಡಿತ್ತು. ನೆಕ್ಸ್ಟ್, ಯಾವ ಕ್ರೀಡಾ ಪ್ರಶಸ್ತಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದೆ ಎನ್ನುವ ಪ್ರಶ್ನೆ ಇದೆ. ಏಕಲವ್ಯ ಪ್ರಶಸ್ತಿ ಇದು ಕರ್ನಾಟಕ ರಾಜ್ಯ ಸರ್ಕಾರ ನೀಡುವಂಥ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾಗಿದೆ. ನೆಕ್ಸ್ಟ್, ಕರ್ನಾಟಕ ವಿದ್ಯಾವರ್ಧಕ ಸಂಘವು ಯಾವ ಒಂದು ವರ್ಷದಲ್ಲಿ ಸ್ಥಾಪನೆಯಾಯಿತು ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 1890. ಹೊಯ್ಸಳರ ಕಾಲದಲ್ಲಿ ಯಾವ ಹೊಯ್ಸಳರ ರಾಜನನ್ನು ಮಲ್ಲಿಕಾಫರ್ ಇವರನ್ನು ಸೋಲಿಸಿದನು ಎನ್ನುವ ಪ್ರಶ್ನೆ ಇದೆ. ಮಲ್ಲಿಕಾಫರ್ ಇವರು ಯಾವ ಹೊಯ್ಸಳದ ರಾಜನ ಸೋಲಿಸಿದರಪ್ಪ ಅಂದರೆ 3ನೇ ಬಲ್ಲಾಳರನ್ನು ಮಲ್ಲಿಕಾಫರ್ ಸೋಲಿಸಿದನು. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿದಂಥ ಮುಖ್ಯಮಂತ್ರಿ ಯಾರು ಎಂದು ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ D. ದೇವರಾಜ ಅರಸ್. ನೆಕ್ಸ್ಟ್, ಗೋಲ್ ಗುಂಬಜ್ ಇದು ಯಾವ ಒಂದು ನಗರದಲ್ಲಿದೆ ಅನ್ನುವಂಥ ಪ್ರಶ್ನೆ ಇದೆ. ಗೋಲ್ ಗುಂಬಜ್ ಇದು ಬಿಜಾಪುರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ಇಬ್ರಾಹಿಂ ರೋಜಾ ಸಹ ಬಿಜಾಪುರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕದ ರೇಷ್ಮೆ ಪಟ್ಟಣವೆಂದು ಯಾವುದನ್ನು ಕರೆಯಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ರೇಷ್ಮೆ ಪಟ್ಟಣವನ್ನು ರೇಷ್ಮೆ ಪಟ್ಟಣ ಎಂದು ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿ ಕರೆಯಲಾಗುತ್ತದೆ. ಅದೇ ರೀತಿಯಾಗಿ ರಾಮನಗರದಲ್ಲಿ ರಣಹದ್ದುಗಳು ಸಹ ಕಂಡುಬರ್ತೈತೆ. ನೆಕ್ಸ್ಟ್ ಕ್ವೆಶನ್, ಮಾಪಿಳ್ಳೆ ದಂಗೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಎನ್ನುವ ಪ್ರಶ್ನೆ ಇದೆ. ಇದು ರೈತರ ಅಸಮಾಧಾನಕ್ಕೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರುವಂಥ ಆಲಿಮಟ್ಟಿ ಅಣೆಕಟ್ಟನ್ನು ಯಾವ ಒಂದು ಹೆಸರಿನಿಂದ ಕರೆಯಲಾಗುತ್ತದೆ ಎನ್ನುವಂಥ ಪ್ರಶ್ನೆ ಇದೆ. ಈ ಆಲಿಮಟ್ಟು ಅಣೆಕಟ್ಟಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಎಂದು ಸಹ ಕರೆಯಲಾಗುವುದು. ನೆಕ್ಸ್ಟ್, ತಲಕಾಡುಗೊಂಡ ಎಂಬ ಬಿರುದನ್ನು ಪಡೆದಂತಹ ರಾಜ ಯಾರು ಎನ್ನುವ ಪ್ರಶ್ನೆ ಇದೆ. ತಲಕಾಡುಗೊಂಡ ಎಂಬ ಬಿರುದನ್ನು ಪಡೆದುಕೊಂಡಂಥ ರಾಜ ವಿಷ್ಣುವರ್ಧನ. ಇವನಿಗೆ ಬಿಟ್ಟಿದೇವ ಎಂದು ಸಹ ಕರೆಯಲಾಗುತ್ತದೆ. ನೆಕ್ಸ್ಟ್, ಹಕ್ಕಬುಕ್ಕರು ಇವರು ಯಾವ ಒಬ್ಬ ಗುರುವಿನ ಪ್ರಭಾವದಿಂದ ವಿಜಯನಗರ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕಿದರೆಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಕ್ಕಬುಕ್ಕರಿಗೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಮಾರ್ಗದರ್ಶನ ನೀಡಿದಂಥ ಗುರುಗಳು ಯಾರಪ್ಪ ಅಂದರೆ ವಿದ್ಯಾರಣ್ಯ. ನೆಕ್ಸ್ಟ್, ಕರ್ನಾಟಕದ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಎನ್ನುವಂಥ ಪ್ರಶ್ನೆ ಇದೆ. ಕರ್ನಾಟಕದ ಪೊಲೀಸ್ ಅಕಾಡೆಮಿ ಮೈಸೂರಿನಲ್ಲಿ ಕಂಡುಬರುತ್ತಿದೆ. ಅದೇ ರೀತಿಯಾಗಿ ಕರ್ನಾಟಕದ ಡ್ರೈವಿಂಗ್ ಸ್ಕೂಲ್ ಇದು ಬೆಂಗಳೂರಿನಲ್ಲಿ ಕಂಡುಬರುತ್ತಿದೆ, ಪೊಲೀಸ್ ಡ್ರೈವಿಂಗ್ ಸ್ಕೂಲ್. ನೆಕ್ಸ್ಟ್ ಕ್ವೆಶನ್, ಕುವೆಂಪು ಅವರು 1967ರಲ್ಲಿ
ಯಾವ ಒಂದು ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡರು ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಶ್ರೀರಾಮಾಯಣ ದರ್ಶನಂ. ಕನ್ನಡದಲ್ಲಿ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ವ್ಯಕ್ತಿ ಕುವೆಂಪು. ಯಾವ ಒಂದು ವರ್ಷದಲ್ಲಿ ಅಂದರೆ 1967ರಲ್ಲಿ. ಕೃತಿ ಯಾವುದಪ್ಪ ಅಂದರೆ ಶ್ರೀರಾಮಾಯಣ ದರ್ಶನಂ. ನೆಕ್ಸ್ಟ್ ಕ್ವೆಶನ್, ಮೊದಲ ಕನ್ನಡ ಇಂಗ್ಲೀಷ್ ನಿಘಂಟನ್ನು ಬರೆದವರು ಯಾರು ಎನ್ನುವಂಥ ಪ್ರಶ್ನೆ ಇದೆ. ಕನ್ನಡ ಇಂಗ್ಲೀಷ್ ನಿಘಂಟನ್ನು ಬರೆದವರು ಫರ್ಡಿನಾಂಡ್ ಕಿಟೆಲ್. ಈ ಕಿಟೆಲ್ ಕಾಲೇಜ್ ಅದೇ ರೀತಿಯಾಗಿ ಈ ಹಿಂದೆ RSI ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕೇಳಿದರು. ಕರ್ನಾಟಕದಲ್ಲಿ ಕಿಟೆಲ್ ಕಾಲೇಜಲ್ಲಿ ಕಂಡು ಬರ್ತದೆ ಅಂತೇಳಿ. ಇದು ಧಾರವಾಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ, ಧಾರವಾಡ ನಗರದಲ್ಲಿ. ನೆಕ್ಸ್ಟ್ ಕ್ವೆಶನ್, ಭಾರತದ ರಾಷ್ಟ್ರೀಯ ಕ್ರೀಡಾಕೂಟವು ಬೆಂಗಳೂರಿನಲ್ಲಿ ಮೊದಲು ನಡೆದಂಥ ವರ್ಷ ಯಾವುದು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 1966. ನೆಕ್ಸ್ಟ್ ಕ್ವೆಶನ್, 1930ರ ಏಪ್ರಿಲ್ನಲ್ಲಿ ಬೆಳಗಾವಿಯಲ್ಲಿ ಉಪ್ಪನ್ನು ಹರಾಜು ಹಾಕಿ ಕಾನೂನನ್ನು ಮುರಿದವರು ಯಾರು ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಗಂಗಾಧರ ರಾವ್ ದೇಶಪಾಂಡೆ. ನೆಕ್ಸ್ಟ್, ನಂಜನಗೂಡು ಯಾವ ನದಿಯ ದಡದಲ್ಲಿದೆ ಎನ್ನುವಂಥ ಪ್ರಶ್ನೆ ಇದೆ. ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಪ್ರಮುಖವಾಗಿದೆ. ಈ ನಂಜನಗೂಡು ನಗರವು ಕಪಿಲ ಎನ್ನುವಂಥ ನದಿಯ ದಡದಲ್ಲಿದೆ. ಇನ್ನು ಮುಂದಿನ ಪ್ರಶ್ನೆ, ನವಿಲು ವನ್ಯಜೀವಿ ಅಭಯಾರಣ್ಯ ಯಾವ ಒಂದು ಸ್ಥಳದಲ್ಲಿದೆಯಪ್ಪ ಅಂದರೆ ಆದಿಚುಂಚನಗಿರಿಯಲ್ಲಿದೆ. ಈ ಆದಿಚುಂಚನಗಿರಿ ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಮಂಡ್ಯ ಜಿಲ್ಲೆಯಲ್ಲಿರುವಂಥ ಆದಿಚುಂಚನಗಿರಿಯಲ್ಲಿ ನವಿಲು ವನ್ಯಜೀವಿ ಅಭಯಾರಣ್ಯವಿದೆ. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕದ ಅಧಿಕೃತ ರಾಜ್ಯಗೀತೆಯಾದ ಜಯ ಭಾರತ ಜನನೀಯ ತನುಜಾತೆ ಇದನ್ನು ಬರೆದವರು ಯಾರು ಎಂದು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದರೆ ಬರೆದವರು ಯಾರಪ್ಪ ಅಂದರೆ ಕುವೆಂಪುರವರು. ನೆಕ್ಸ್ಟ್, ಕರ್ನಾಟಕ ಕರಾವಳಿ ಭದ್ರತಾ ಪೊಲೀಸ್ ಪಡೆ ಸ್ಥಾಪನೆಯಾದಂಥ ವರ್ಷ ಯಾವುದಪ್ಪ ಅಂದರೆ 1999. 1999ರಲ್ಲಿ ಕರ್ನಾಟಕ ರಾಜ್ಯ ಕರಾವಳಿ ಭದ್ರತಾ ಪೊಲೀಸ್ ಪಡೆಯನ್ನು ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟ್, ಕರ್ನಾಟಕದಲ್ಲಿ ಎಷ್ಟು ಗುಂಪುಗಳು ಮಣ್ಣು ಕ್ರಮಗಳು ಕಂಡುಬರ್ತವೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 11 ರೀತಿಯಾದಂಥ ಮಣ್ಣುಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರ್ತವೆ. ನೆಕ್ಸ್ಟ್ ಕ್ವೆಶನ್, ಕವಿತಾವತಾರ ಎಂಬ ಕೃತಿಯನ್ನು ಬರೆದವರು ಯಾರು? ಕವಿತಾವತಾರ ಎಂಬ ಪುಸ್ತಕವನ್ನು ಬರೆದವರು ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಗೋವಿಂದ ಪೈ. ಆರಂಭಿಕ ಚಾಲುಕ್ಯರ 2ನೇ ರಾಜಧಾನಿಯಾಗಿದ್ದ ಬಾದಾಮಿಯನ್ನು ಈ ಹಿಂದೆ ಏನೆಂದು ಕರೆಯಲಾಗುತ್ತಿತ್ತು ಎನ್ನುವ ಪ್ರಶ್ನೆ ಇದೆ. ಬಾದಾಮಿಯನ್ನು ಈ ಹಿಂದೆ ವಾತಾಪಿ ಎಂದು ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಕ್ವೆಶನ್, ವಸಾಹತುಶಾಹಿ ಭಾರತದಲ್ಲಿ ರಾಜಪ್ರಭುತ್ವದ ಶ್ರೇಣಿಯ ವಿಷಯದಲ್ಲಿ ಮೈಸೂರಿನ ಸ್ಥಾನಮಾನ ಏನಂತ ಕೇಳಿದರೆ, ವಸಾಹತುಶಾಹಿ ಭಾರತದಲ್ಲಿ ರಾಜಪ್ರಭುತ್ವದ ಶ್ರೇಣಿಯ ವಿಷಯದಲ್ಲಿ ಮೈಸೂರಿನ ಸ್ಥಾನಮಾನ ಏನಪ್ಪ ಅಂದರೆ 21 ಗನ್ ಸೆಲ್ಯೂಟ್ ರಾಜ್ಯ ಎಂದು ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಕ್ವೆಶನ್, ನಂಜನಗೂಡು ಇದು ಕಪಿಲಾ ನದಿಯ ದಡದಲ್ಲಿ ಕಂಡು ಬರ್ತೈತಿ. ನೆಕ್ಸ್ಟ್, ಯಾವ ಆಡಳಿತಗಾರನು ತನ್ನ ರಾಜಧಾನಿಯನ್ನು ಮಂಗಳವಾಡದಿಂದ ಕಲ್ಯಾಣಕ್ಕೆ ಬದಲಾಯಿಸಿದನು ಎನ್ನುವಂಥ ಪ್ರಶ್ನೆ ಇದೆ. ಇದು ಕಲ್ಯಾಣ ಚಾಲುಕ್ಯರಿಗೆ ಸಂಬಂಧಿಸಿದೆ. ಈ ಒಂದು ಮಂಗಳವಾಡದಿಂದ ಕಲ್ಯಾಣಕ್ಕೆ ರಾಜಧಾನಿ ಬದಲಾಯಿಸಿದವನು 2ನೇ ಬಿಜ್ಜಳ. ಈ 2ನೇ ಬಿಜ್ಜಳನ ಆಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದಂಥ ಬಸವಣ್ಣನವರು ಒಂದಿಷ್ಟು ದಿನಗಳ ಕಾಲ ಇಲ್ಲಿ ಉರಿದ್ದರು. ನೆಕ್ಸ್ಟ್ ಕ್ವೆಶನ್, ಜಯ ಭಾರತ ಜನನೀಯ ತನುಜಾತಿ ಎನ್ನುವಂಥ ಗೀತೆಯನ್ನು ಕರ್ನಾಟಕದ ಅಧಿಕೃತ ಗೀತೆಯಾಗಿ ಯಾವ ವರ್ಷದಲ್ಲಿ ಅಳವಡಿಸಿಕೊಳ್ಳಲಾಯಿತು ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 2004. ಇದನ್ನು ಬರೆದವರು ಕುವೆಂಪುರವರು. ಜಯ ಭಾರತ ಜನನೀಯ ತನುಜಾತಿ. ಅದೇ ರೀತಿಯಾಗಿ ರೈತ ಗೀತೆಯನ್ನು ಬರೆದವರು ಯಾರು ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೇಗಿಲ ಹಿಡಿದು ಹೊಲದೊಳಾಡುತ್ತಾ ಉಳುವ ಯೋಗಿಯ ನೋಡಲಿ ಎನ್ನುವಂಥ ರೈತ ಗೀತೆಯನ್ನು ಬರೆದವರು ಸಹ ಕುವೆಂಪುರವರು. ನೆಕ್ಸ್ಟ್, 2020ರ ಹೊತ್ತಿಗೆ ಜನಸಂಖ್ಯೆಯ ಪ್ರಕಾರ ಕರ್ನಾಟಕದ ವಿಧಾನಸಭೆಯ ಅತಿ ದೊಡ್ಡ ಕ್ಷೇತ್ರ ಯಾವುದು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ದಕ್ಷಿಣ. ನೆಕ್ಸ್ಟ್, ಶಿವನ ಸಮುದ್ರ ಜಲಪಾತವು ಭಾರತದ ಯಾವ ನದಿಯ ದಡದಲ್ಲಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಾವೇರಿ. ನೆಕ್ಸ್ಟ್, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ ಎನ್ನುವಂಥ ಪ್ರಶ್ನೆ ಇದೆ. ಈ ರಾಷ್ಟ್ರೀಯ ಉದ್ಯಾನವನಗಳ ಮೇಲೆ ಪರೀಕ್ಷೆಯಲ್ಲಿ ಭಾಳಷ್ಟು ಬಾರಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಒಂದು ಸಪ್ರೇಟಾಗಿ ಒಂದು ವಿಡಿಯೋವನ್ನು ಸಹ ಮಾಡಲಾಗ್ತದೆ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ. ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕಂಡುಬರೋದು ಚಾಮರಾಜನಗರ ಜಿಲ್ಲೆಯಲ್ಲಿ. ನೆಕ್ಸ್ಟ್, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಆಗಿದ್ದರು. ನೆಕ್ಸ್ಟ್, ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ 4ನೇ ಮೈಸೂರು ಯುದ್ಧದಲ್ಲಿ ಯಾರು ಸೋತು ಸತ್ತರು? ಬ್ರಿಟಿಷರ ಅಪೋಸಿಟ್ ಲಾರ್ಡ್ ವೆಲ್ಲೆಸ್ಲಿ. ಆ ಸಮಯದಲ್ಲಿ ಬ್ರಿಟಿಷರ ಗವರ್ನರ್ ಆಗಿರ್ತಾರೆ. ಆ ಸಮಯದಲ್ಲಿ ಟಿಪ್ಪು ಸುಲ್ತಾನ್ ಅವನ ಅಪೋಸಿಟ್ ಸೋತು ವೀರ ಮರಣವನ್ನು ಹೊಂದ್ತಾರೆ. ಯಾವ ಸಮಯದಲ್ಲಪ್ಪ ಅಂದರೆ 1798 ಮೇ 4ರಂದು 1799ರಲ್ಲಿ ಮೇ 4ರಂದು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋತು ಈ ಒಂದು ಯುದ್ಧದಲ್ಲಿ ಮರಣವನ್ನು ಹೊಂದುತ್ತಾನೆ. ನೆಕ್ಸ್ಟ್ ಕ್ವೆಶನ್, ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಏನೆಂದು ಕರೆಯಲಾಗುತ್ತಿತ್ತು ಎನ್ನುವಂಥ ಪ್ರಶ್ನೆ ಇದೆ. ವಿಜಯನಗರ ಪ್ರಾಂತ್ಯಗಳನ್ನು ರಾಜ್ಯಸ್ ಅಥವಾ ರಾಜ್ಯಗಳು ಎಂದು ಕರೆಯಲಾಗುತ್ತಿತ್ತು. ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ರಾಜ್ಯಸ್ ಅಥವಾ ರಾಜ್ಯಗಳು ಎಂದು ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಎನ್ನುವಂಥ ಪ್ರಶ್ನೆ ಇದೆ. ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರಪ್ಪ ಅಂದರೆ KS ನಾಗರತ್ನಮ್ಮ. ಅದೇ ರೀತಿಯಾಗಿ ಕರ್ನಾಟಕ ವಿಧಾನಸಭೆಯ ಮೊದಲನೇ ಸ್ಪೀಕರ್ ಯಾರಪ್ಪ ಅಂದರೆ ಕೆ ಶಿವಪ್ಪ ಇವರು ಕರ್ನಾಟಕ ವಿಧಾನಸಭೆಯ ಮೊದಲನೇ ಸ್ಪೀಕರ್. ನೆಕ್ಸ್ಟ್ ಕ್ವೆಶನ್, 1936ರಲ್ಲಿ ಪ್ರಕಟವಾದಂಥ
ಮಾಡರ್ನ್ ಮೈಸೂರಿನ ಲೇಖಕರು ಯಾರು ಎನ್ನುವಂಥ ಪ್ರಶ್ನೆ ಇದೆ. ಮಾಡರ್ನ್ ಮೈಸೂರು ಎನ್ನುವಂಥ ಪುಸ್ತಕದ ಲೇಖಕರು ಎಂ ಶ್ಯಾಮರಾವ್. ನೆಕ್ಸ್ಟ್ ಕ್ವಶನ್, ಆಂಧ್ರ ಭೋಜ ಎಂದು ಯಾರನ್ನು ಕರೆಯುತ್ತಿದ್ದರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕೃಷ್ಣದೇವರಾಯ. ಕರ್ನಾಟಕದ ವಿಧಾನಸಭೆಯಲ್ಲಿ ಎಷ್ಟು ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿವೆ ಎನ್ನುವಂಥ ಪ್ರಶ್ನೆ ಇದೆ. ಇದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಪರಿಶಿಷ್ಟ ಪಂಗಡಗಳಿಗೆ ಒಟ್ಟು 15 ಸ್ಥಾನಗಳು ಮೀಸಲಾಗಿವೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿಗೆ ಒಟ್ಟು 36 ಸ್ಥಾನಗಳು ಮೀಸಲಾಗಿವೆ. ಇದು ವಿಧಾನಸಭೆಯಲ್ಲಿ. ವಿಧಾನ ಪರಿಷತ್ ಹಾಗೂ ರಾಜ್ಯಸಭೆಯಲ್ಲಿ ಯಾವುದೇ ರೀತಿಯಾದಂಥ ಮೀಸಲಾತಿಗಳು ಇರುವುದಿಲ್ಲ. ಕೇವಲ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಮಾತ್ರ ಜಾತಿವಾರು ಮೀಸಲಾತಿಯನ್ನು ಕೊಡಲಾಗುತ್ತದೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 28 ಲೋಕಸಭಾ ಕ್ಷೇತ್ರಗಳಿವೆ. ಈ 28 ಲೋಕಸಭಾ ಕ್ಷೇತ್ರಗಳಲ್ಲಿ ST ಹಾಗೂ SC ಕೆಟಗರಿಗೆ, ಪರಿಶಿಷ್ಟ ಪಂಗಡಕ್ಕೆ 2 ಸ್ಥಾನಗಳು ಹಾಗೂ ಪರಿಶಿಷ್ಟ ಜಾತಿಗೆ 5 ಸ್ಥಾನಗಳ ಮೀಸಲಾತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಕ್ವೆಶನ್, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನು ಯಾವ ವರ್ಷ ಹುಲಿ ಮೀಸಲು ಅರಣ್ಯವಾಗಿ ಸ್ಥಾಪಿಸಲಾಯಿತು ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 1974. ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರ್ತೈತೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಹರಿಹರ 1ನೇ ಹರಿಹರ ಹಾಗೂ ಒಂದನೇ ಹರಿಹರ ಮತ್ತು ಬುಕ್ಕರಾಯ ಇವರಿಬ್ಬರು ಕೂಡಿಕೊಂಡು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ನೆಕ್ಸ್ಟ್ ಕ್ವಶನ್, ಕರ್ನಾಟಕವು 1956ರಲ್ಲಿ ಯಾವ ಒಂದು ವರದಿಯ ಮೇಲೆ ರಚನೆ ಆಯಿತು ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಫಜಲ್ ಅಲಿ ಆಯೋಗ. ಇದು 1953ರಲ್ಲಿ ನೇಮಕವಾಗ್ತೈತಿ. 1955ರಲ್ಲಿ ವರದಿ ಕೊಡ್ತೈತಿ. 1956 ನವೆಂಬರ್ 1ರಂದು ನಮ್ಮ ಕರ್ನಾಟಕ ರಾಜ್ಯವು ರಚನೆಯಾಗುತ್ತದೆ. ನೆಕ್ಸ್ಟ್ ಕ್ವೆಶನ್, ಚೋಳ ಸಾಮ್ರಾಜ್ಯದ ಸ್ಥಾಪಕ ಮತ್ತು ದಕ್ಷಿಣದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಂತಹ ದೊರೆ ಯಾರು ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 2ನೇ ವೀರಬಲ್ಲಾಳ. 2ನೇ ವೀರಬಲ್ಲಾಳನಿಗೆ ಚೋಳ ಸಾಮ್ರಾಜ್ಯದ ಸ್ಥಾಪಕ ಮತ್ತು ದಕ್ಷಿಣ ಸಾಮ್ರಾಜ್ಯದ ಅಥವಾ ದಕ್ಷಿಣದ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವೆಶನ್, ಸಂಸ್ಕಾರ ಮತ್ತು ಅವಸ್ಥೆ ಇದು ಕನ್ನಡದ ಪ್ರಸಿದ್ಧ ಸಾಹಿತ್ಯ ಕೃತಿಗಳಾಗಿದ್ದು ಇವುಗಳನ್ನು ಬರೆದವರು UR ಅನಂತಮೂರ್ತಿ. ಇವುಗಳನ್ನು ಸಹ ಈಗಾಗಲೇ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಸಂಸ್ಕಾರ ಮತ್ತು ಅವ್ಯವಸ್ಥೆ. ನೆಕ್ಸ್ಟ್ ಕ್ವೆಶನ್, ಯಾರ ಆಳ್ವಿಕೆಯ ಕಾಲದಲ್ಲಿ ಕರ್ನಾಟಕದಲ್ಲಿ ಸಂಗೀತದ ಸುವರ್ಣಯುಗ ಯಾರ ಯುಗದ ಆಳ್ವಿಕೆಯನ್ನು ಕರ್ನಾಟಕದಲ್ಲಿ ಸಂಗೀತದ ಸುವರ್ಣ ಯುಗ ಎಂದು ಪರಿಗಣಿಸಲಾಗಿದೆ ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯದ ಆಡಳಿತದ ವ್ಯವಸ್ಥೆಯಲ್ಲಿ ಅಮರ, ಭಂಡಾರವಾದ ಮತ್ತು ಮಾನ್ಯ ಎನ್ನುವಂಥ ಪದಗಳು ಏನನ್ನು ಉಲ್ಲೇಖಿಸುತ್ತವೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಭೂ ಅನುದಾನದ ವಿಧಗಳು ಅಥವಾ ಭೂ ಕಂದಾಯದ ವಿಧಗಳು. ಅಮರ, ಭಂಡಾರವಾದ ಮತ್ತು ಮಾನ್ಯ ಎನ್ನುವಂಥ ಪದಗಳು. ನೆಕ್ಸ್ಟ್ ಕ್ವೆಶನ್, 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಭಾರತದ ರಾಜ್ಯಪಾಲರು ಅಥವಾ ಭಾರತದ ಗವರ್ನರ್ ಯಾರಾಗಿದ್ದರು ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ವೆಲ್ಲೆಸ್ಲಿ. ಯಾವಾಗ ನಡೆದೈತಿ? 1799 ಮೇ 4ರಂದು ಟಿಪ್ಪು ಸುಲ್ತಾನ್ ಮರಣವನ್ನು ಹೊಲ್ತಾನೆ. ಬ್ರಿಟಿಷರು ಈ ಒಂದು ಯುದ್ಧದಲ್ಲಿ ಜಯವನ್ನು ಸಾಧಿಸುತ್ತಾರೆ. ನೆಕ್ಸ್ಟ್ ಕ್ವೆಶನ್, ಯಾವ ವರ್ಷದಲ್ಲಿ ಹಂಪಿಯಲ್ಲಿರುವಂಥ ಸ್ಮಾರಕಗಳ ಗುಂಪನ್ನು ವಿಶ್ವ ಪರಂಪರೆಯ ತಾಣವನ್ನಾಗಿ ಸೇರಿಸಲಾಗಿದೆ ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 1986. ನೆಕ್ಸ್ಟ್ ಕ್ವೆಶನ್, ಭಾರತದಲ್ಲಿರುವಂಥ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಕರ್ನಾಟಕದ ಪಾಲು ಎಷ್ಟು ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 5.85%. ನೆಕ್ಸ್ಟ್, 1ನೇ ಕೆಂಪೇಗೌಡವರನ್ನು ಬೆಂಗಳೂರು ನಗರದ ಸ್ಥಾಪಕ ಎಂದು ಕರೆಯಲಾಗುತ್ತದೆ. 1ನೇ ಕೆಂಪೇಗೌಡ. ನೆಕ್ಸ್ಟ್, ಕರ್ನಾಟಕದ ಕಬಡ್ಡಿ ರಾಣಿ ಎಂದು ಯಾರನ್ನು ಕರೆಯಲಾಗುತ್ತದೆ ಎಂದು FDಯಲ್ಲಿ ಪ್ರಶ್ನೆ ಕೇಳಿದರು. ಇದಕ್ಕೆ ಸರಿಯಾದ ಉತ್ತರ ಮಮತಾ ಪೂಜಾರಿ. ಕರ್ನಾಟಕದ ಯಾವ ಸ್ಥಳವನ್ನು ತೊಗರಿಯ ಕಣಜ ಎಂದು ಕರೆಯಲಾಗುತ್ತದೆ ಎನ್ನುವಂತಹ ಪ್ರಶ್ನೆಯನ್ನು ಸಹ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗುಲ್ಬರ್ಗ. ನೆಕ್ಸ್ಟ್, ಕರ್ನಾಟಕದ ಮೊದಲ ರಾಜ್ಯಪಾಲರು ಜಯಚಾಮರಾಜ ಒಡೆಯರ್. ಜಯಚಾಮರಾಜೇಂದ್ರ ಒಡೆಯರ್ ಇವರು ಕರ್ನಾಟಕದ ಮೊದಲ ರಾಜ್ಯಪಾಲರಾಗಿದ್ದರು. ನೆಕ್ಸ್ಟ್, ಕರ್ನಾಟಕದಲ್ಲಿ ವರಾಯಿ ನದಿ ಇದು ಪಶ್ಚಿಮಕ್ಕೆ ಹರಿಯುತ್ತದೆ. ನೆಕ್ಸ್ಟ್, ಬೆಂಗಳೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾದಂಥ ವರ್ಷ 1986. ಹಂಪಿ ನಗರವು ತುಂಗಭದ್ರಾ ನದಿಯ ದಡದಲ್ಲಿ ಕಂಡುಬರ್ತೈತಿ. ಹಂಪಿ ನಗರವು ತುಂಗಭದ್ರಾ ನದಿಯ ದಡದಲ್ಲಿ ಕಂಡುಬರ್ತೈತೆ. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕದಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಂತಹ ಮೊದಲ ಗ್ರಾಮ ಯಾವುದು ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಈಸೂರು. ಈಸೂರು ಎನ್ನುವಂಥ ಗ್ರಾಮವು 1942ರಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಿತ್ತು. ಏಸೂರು ಕೊಟ್ಟರು ಈಸೂರು ಬಿಡುವೆ ಎನ್ನುವಂಥ ಏಸೂರು ಕೊಟ್ಟರು ಈಸೂರು ಬಿಡಲಾರೆವು ಎನ್ನುವುದು ಬ್ರಿಟಿಷರ ವಿರುದ್ಧ ಈ ಒಂದು ಗ್ರಾಮಸ್ಥರು ಮಾಡಿದಂಥ ಪ್ರತಿಭಟನೆಯ ಧ್ಯೇಯವಾಕ್ಯವಾಗಿತ್ತು. ಏಸೂರು ಕೊಟ್ಟರು ಈಸೂರು ಬಿಡುವೆವು. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಏಷ್ಯನ್ ಆನೆ. ನೆಕ್ಸ್ಟು, ಕನ್ನಡದ ಲಿಪಿಯಲ್ಲಿ ಅತ್ಯಂತ ಹಳೆಯದಾದ ಕನ್ನಡ ಭಾಷೆಯ ಶಾಸನ ಯಾವುದು ಎನ್ನುವಂಥ ಪ್ರಶ್ನೆ ಇದೆ. ಕನ್ನಡದ ಅತ್ಯಂತ ಹಳೆಯ ಶಾಸನ ಹಾಗೂ ಕನ್ನಡ ಲಿಪಿಯಲ್ಲಿ ರಚನೆಯಾದಂಥ ಶಾಸನ ಹಲ್ಮಿಡಿ ಶಾಸನ. ಇನ್ನು ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತೈತಿ.
ಚಿಕ್ಕಮಗಳೂರು. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕದ ಮೊದಲ ಸ್ಪೀಕರ್ ಎಸ್ ಶಿವಪ್ಪ. ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯಾರಿದ್ದಾರಪ್ಪ ಅಂದರೆ UT ಖಾದರ್ ಅವರಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DCM ಆಗಿ DK ಶಿವಕುಮಾರ್ ಅವರು ಕಾರ್ಯನಿರ್ವಹಿಸುತ್ತಾರೆ. ಇದಿಷ್ಟು ವಿಡಿಯೋದಲ್ಲಿನ ಮಾಹಿತಿ. ಪ್ರತಿದಿನದ ಉಚಿತ ತರಗತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಧನ್ಯವಾದಗಳು.